ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ? ಮಾಡಲೇಬೇಕಾಗಿದೆ, ಅನಿವಾರ್ಯ. ಯಾಕಂದರೆ ನಾವು ಇವಾಗ ಎಷ್ಟು ಓದ್ತೀವೋ, ಎಷ್ಟು ನಾವು ವಿಷಯನ ತಿಳ್ಕೊಳ್ತೀವೋ, ಡೈಜೆಷನ್ ಮಾಡ್ಕೊಳ್ತೀವೋ, ಅಷ್ಟು ನಮಗೆ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಯೂಸ್ ಆಗುತ್ತೆ. ಸೊ ಫ್ರೆಂಡ್ಸ್, ನೋಟಿಫಿಕೇಷನ್ ಆಗೋಕ್ಕಿಂತ ಮುಂಚೆ ನಾವು ಒಂದು 2-3 ಸಲ ರಿವಿಷನ್ ಮಾಡಿದ್ವಿ ಅಂದರೆ ತುಂಬ ಬೇಗ ನಮಗೆ ನೆನಪಿರ್ತವೆ. ಮತ್ತು ಪಾಯಿಂಟ್ಸ್ ಹಾಗೆ ಅದ್ರ ಜೊತೆಗೆ ನಾವು ಕ್ವಶನ್ ಪೇಪರ್ನ ಕೂಡ ರಿವಿಷನ್ ಮಾಡ್ತಾ ಹೋದಂಗೆ ಪರ್ಫೆಕ್ಟ್ ಆಗಿಬಿಡ್ತೀವಿ. ಸೊ ಫ್ರೆಂಡ್ಸ್, ಅದಕ್ಕೋಸ್ಕರ ಅನಿವಾರ್ಯವಾಗಿದೆ ಓದು ಅನ್ನೋದು. ನಾವೆಷ್ಟು ಸತತವಾಗಿ ಅಭ್ಯಾಸ ಮಾಡ್ತೀವೋ ಅಷ್ಟು ನಮಗೆ ವಿಷಯಗಳು ನೆನಪಿಗುಳಿತವೆ. ಅದಕ್ಕೋಸ್ಕರ ಚೆನ್ನಾಗಿ ರಿವಿಷನ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನಾನಿವತ್ತು ಸೈಕಾಲಜಿನ ಸ್ಟಡಿ ಮಾಡೋಣ ಅಂತ ತಗೊಂಡೆ. ಯಾಕಂದರೆ ನಾನು ಆಲ್ರೆಡಿ ಒಂದು ಸಲ ಓದಿದ್ದೆ, ಒಂದು 2-3 ಸಲ ಅಂತೂ ಓದಿದ್ದೀನಿ. ಯಾಕಂದರೆ ಸೈಕಾಲಜಿ ನನಗೆ ಮೊದಲು ತುಂಬಾ ಟಫ್ ಆಗೋದು. ನಾನು ಎಂದೂ ಕೂಡ ಬುಕ್ಸು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು BEdಲ್ಲೇ ಎಕ್ಸಾಮಿಗೋಸ್ಕರ ಬುಕ್ಸ್ನ ಓದಿದ್ದು. ಅದಾದಮೇಲೆ ನಾನು TETಗೂ ಕೂಡ ಸೈಕಾಲಜಿ ಓದಿರಲಿಲ್ಲ. ಬಟ್ ಹೋದ ಸಲ ಏನು ಮಾಡಿದೆ ಅಂದರೆ ಸ್ವಲ್ಪ ಕ್ಲಾಸಸ್ಗಳನ್ನೆಲ್ಲ ಕೇಳಿದೆ. ಅದಾದಮೇಲೆ ನಾನು ಒಂದು ಸಲ ಬುಕ್ಸ್ನ ಸ್ಟಡಿ ಮಾಡಿದೆ. ಆವಾಗ್ಲೂ ಸ್ವಲ್ಪ ಅರ್ಥ ಆಯಿತು. ಬಟ್ ಈಗ 3ನೇ ಸಲ ಓದ್ತಾ ಇದ್ದೀನಲ್ವ, ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾಯಿದೆ ಅಂದರೆ ನನಗೆ ತುಂಬಾ ಈಸಿ ಆಗ್ತಾ ಬರ್ತೈತೆ ಸೈಕಾಲಜಿ. ಈಗ ಒಂದು ಬುಕ್ಸೇ ಅಷ್ಟು ಓದ್ತಾನೆ ಈಸಿ ಆಗೋದು. ಒಂದೇ ಸಲ ನಮಗೆ ಅರ್ಥ ಆಗಲ್ಲ. ನಮಗೆ ಆಲ್ಮೋಸ್ಟ್ ಅಲ್ಲಿ ಹೇಳ್ಬೇಕಂದ್ರೆ ಯಾವ ಟೀಚರ್ಸ್ ಕೂಡ ಕ್ಲಾಸ್ ಮಾಡಿದ್ರು ಕೂಡ ಬೇಗ ಅರ್ಥ ಆಗಲ್ಲ ಇದು ಬುಕ್ಸು. ಅದಕ್ಕೋಸ್ಕರ ನಾವು ಚೆನ್ನಾಗಿ ಅಭ್ಯಾಸನ ಮಾಡಬೇಕಾಗುತ್ತೆ. ಹಂಗಾಗಿ ಇವತ್ತು ಕೂಡ ಇದನ್ನೇ ನಾನು ಅಭ್ಯಾಸ ಮಾಡೋಣ ಅಂತ ಕೂತ್ಕೊಂಡೆ. ಈ ಒಂದು ಸೈಕಾಲಜಿ ಬುಕ್ಸ್ನ ನಾವು ಯಾವ ಥರ ಅಭ್ಯಾಸ ಮಾಡಿದ್ರೆ ನಮ್ಮ ಪಾಯಿಂಟ್ಸು ಅಥವಾ ಅದರಲ್ಲಿರುವಂಥ ಕೆಲವೊಂದು ಸೆಂಟೆನ್ಸ್ಗಳು, ಲಕ್ಷಣಗಳು, ಹಂತಗಳು ನಮಗೆ ನೆನಪಿರ್ತವೆ ಅನ್ನೋದನ್ನು ನಾನು ಸ್ವಲ್ಪ ನನ್ನದೇ ಆದಂಥ ಕೆಲವೊಂದು ನಾನು ಯಾವ ಥರ ಫೀಲ್ ಮಾಡ್ಕೊಂಡಿದ್ದೇನೋ ಸ್ಟಡಿ ಮಾಡ್ಬೇಕಾದ್ರೆ ನನಗೆ ಯಾವ ಥರ ಅರ್ಥ ಆಗಿದೆಯೋ ಅದನ್ನು ನಿಮ್ಮ ಹತ್ರ ಸ್ವಲ್ಪ ಶೇರ್ ಮಾಡ್ತೀನಿ ಅಷ್ಟೇ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೇ ಅರ್ಥ ಆಗೋದು. ಯಾಕಂದರೆ ನಾನು ಹಂತವಾಗಿ ಹೇಳ್ತಾ ಹೋಗ್ತೀನಲ್ವ, ಹಂಗಾಗಿ ನೀವು ಕೂಡ ಬುಕ್ಸ್ನ ಸ್ಟಡಿ ಮಾಡ್ಬೇಕಾದ್ರೆ ಆ ಒಂದು ಟ್ರಿಕ್ಸ್ನ ಫಾಲೋ ಮಾಡ್ಕೊಂಡು ನೀವು ಅಭ್ಯಾಸನ ಮಾಡಿದ್ದೇ ಆದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸೈಕಾಲಜಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಆ ಚಾನಲಲ್ಲಿ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಈ ಒಂದು ವಿಡಿಯೋ ನೋಡಿದ ಮೇಲೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಓಕೆ, ನಾನಿವತ್ತು ಜೀನ್ ಪಿಯಾಜೆ ಅವರ ವಿಕಾಸದ ಹಂತಗಳನ್ನು ಓದೋಣ ಅಂತ ಕೂತ್ಕೊಂಡೆ. ನಾನು ಆಲ್ರೆಡಿ ಒಂದು 2-3 ಸಲ ಓದಿದ್ದೆ. ಬಟ್ ಕೆಲವೊಂದು ಕ್ವಶನ್ಗೂ ಕೂಡ ನಾನು ಇದನ್ನು ಕ್ವಶನ್ ಪೇಪರ್ನ ಕೂಡ ಬಿಡಿಸಿದ್ನಲ್ವ, ಮತ್ತು ಈ ವಿಡಿಯೋಸ್ ಕೂಡ ನೋಡಿದ್ದೀನಿ. ಇದಂತೂ ತುಂಬ ಚೆನ್ನಾಗಿ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟು ನಮಗೆ ಅರ್ಥ ಮಾಡ್ಕೊಳಕ್ಕೆ. ಇದನ್ನು ಹಂತವಾಗಿ ನಾವು ಅರ್ಥ ಮಾಡ್ಕೊಂಡು ಹೋದಾಗ ನಾವು ಮಕ್ಕಳ ಮೇಲೆ ಇದನ್ನು ಪ್ರಯೋಗ ಮಾಡಿದಾದಮೇಲೆ ಓದ್ತಾ ಹೋದರೆ ನಮಗೆ ಬೇಗ ಅರ್ಥ ಆಗುತ್ತೆ ಈ ಒಂದು ಥಿಯರಿ. ಹಾಗೆ ನಾವು ಸೈಕಾಲಜಿ ಬುಕ್ನ ಓದಬೇಕಾದ್ರೆ ಮಕ್ಕಳ ಮೇಲೆ ನಾವು ಹೋಲಿಕೆ ಮಾಡ್ಕೊಂಡು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಇವರು ಹಂತಗಳು 4 ಹಂತಗಳು ಬರ್ತಾವಲ್ವ, ಫಸ್ಟ್ ನಾವು ನೀಟಾಗಿ ಹಂತಗಳನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ಹೈಲೈಟ್ರನ್ನ ಬಳಸ್ತಾ ನಾನು ಸ್ಟಡಿ ಮಾಡ್ತಾಯಿದ್ದೀನಿ ನೋಡಿ. ನಾವು ಒಂದು ಸಲ ಹೈಲೈಟ್ರನ್ನ ಹಿಡ್ಬಿಟ್ಟು ನಾವು ಸ್ಟಡಿ ಮಾಡ್ತಾ ಹೋದರೆ ನಮಗೆ ಆ ಒಂದು ಕಲ್ಲರ್ ಇರುತ್ತಲ್ವ, ನಮಗೆ ಕಣ್ಣಿಗೂ ಎಫೆಕ್ಟ್ ಮಾಡುತ್ತೆ ಮತ್ತು ಕೈಗೂ ಕೂಡ ತುಂಬ ಎಫೆಕ್ಟ್ ಮಾಡುತ್ತೆ. ಹಾಗೆ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಮಾಡುತ್ತೆ. ನಾನು ಎಲ್ಲಿ ಲೈನ್ ಆಗ್ತಾ ಇದ್ದೀನಿ ಅನ್ನೋದನ್ನು ನನ್ನ ಮೈಂಡ್ ಹೇಳ್ತಾ ಇರುತ್ತೆ, ಇದು ಆಗ್ತಾ ಇದ್ದೀನಲ್ಲ ಇದು ಇಂಪಾರ್ಟೆಂಟಾ ಅಲ್ವಾ ಅಂತ. ಮತ್ತು ನಾನು ಒಂದು ಸಲ ಓದಿರ್ತೀನಲ್ವ, ಆ ಮೈಂಡ್ ಹೇಳುತ್ತೆ ಇದು ಇಂಪಾರ್ಟೆಂಟು ಅಂತ. ಸೊ ಅದಕ್ಕೋಸ್ಕರ ನಾವು ಒಂದು ಪೆನ್ನನ್ನು ಹಿಡ್ಕೊಂಡು ನಾವು ಸ್ಟಡಿ ಮಾಡೋಕ್ಕೆ ಕೂರಬೇಕಾಗುತ್ತೆ. ಇದ್ರ ಜೊತೆಗೆ ನಮಗೆ ನಮ್ಮ ಮೈಂಡಿಗೆ ಯಾವ ಥರ ಅರ್ಥ ಆಗುತ್ತೋ ಆ ಥರ ನಾವು ಅಭ್ಯಾಸನ ಮಾಡಬೇಕಾಗುತ್ತೆ. ನಾವು ಒಬ್ಬರೇ ಸಿಂಗಲ್ಲಾಗಿ ಕೂತ್ಕೊಂಡು ಸ್ಟಡಿ ಮಾಡ್ತಾ ಹೋದಾಗೆ ಅದನ್ನು ಎಂಜಾಯ್ ಮಾಡಬೇಕು, ಅನುಭವಿಸ್ಕೊಂಡು ನಾವು ಓದಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ ನಿಮಗೆ. ನಿಮಗೆ ಕೆಲವೊಬ್ಬರಿಗೆ ಸುಮ್ಮನೆ ಕಣ್ಣಾಡಿಸ್ತಾನೆ ಓದ್ತಾ ಇದ್ರೇ ನೀವು ಓದ್ತೀರ. ಇನ್ನು ಕೆಲವೊಬ್ಬರು ಪೆನ್ಸಿಲ್ ಇಟ್ಬಿಟ್ಟು ಲೈನ್ ಟು ಲೈನು ಅಲ್ಲಿ ಅಂಡರ್ಲೈನ್ ಮಾಡ್ಕೊಂಡು ಹೋದ್ರೇ ಕೆಲವೊಬ್ರಿಗೆ ಇಷ್ಟ ಆಗೋದು. ಇನ್ನು ಕೆಲವೊಬ್ಬರಿಗೆ ಸುಮ್ಮನೆ ಬಾಯಿನ ಪಿಟಿ ಅನ್ಸ್ಕೊಂಡು ಓದ್ತಾ ಇರೋದು. ಇನ್ನೊಬ್ಬರು ಜೋರಾಗಿ ಓದ್ತಾ ಇರೋದು. ಈ ಥರ ಓದುಗಾರಿಕೆಯಲ್ಲೂ ಕೂಡ ಒಬ್ಬೊಬ್ಬರು ಸ್ಟೈಲ್ ಬೇರೆ ಇರುತ್ತೆ. ಇದರಲ್ಲಿ ನಿಮಗೆ ಯಾವುದು ಚಾಯ್ಸ್ ಆಗುತ್ತೋ ಅದನ್ನು ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇಷ್ಟ ಆಗುತ್ತೋ ಅಥವಾ ಈ ಥರ ಓದಿದರೆ ನನಗೆ ಚೆನ್ನಾಗಿ ನೆನಪಿರುತ್ತೆ, ಈ ಥರ ಓದಿದ್ರೆ ನನಗಿಷ್ಟ, ನಾನು ಎಂಜಾಯ್ ಮಾಡ್ಕೊಂಡು ಓದ್ತೀನಿ ಅಂತ ಆ ಒಂದು ಟ್ರಿಕ್ಸ್ನ ಫಾಲೋ ಮಾಡ್ಕೊಂಡು ಓದಬೇಕಾಗುತ್ತೆ. ಹೌದು, ನಾವು ಒಬ್ಬರೇ ಕೂತ್ಕೊಂಡು ಓದಿರ್ತೀವಲ್ಲ, ನಮಗೆ ಇಷ್ಟ ಬಂದಂಗೆ ನಾವು ಹುಚ್ಚೆದ್ದಾದರೂ ಓದ್ಬೋದು ಅಥವಾ ಸೈಲೆಂಟಾಗಾದ್ರೂ ಓದ್ಬೋದು, ಅದು ನಮಗೆ ಬಿಟ್ಟಿದ್ದು. ಬಟ್ಟು ವಿಷಯನ ನಾವು ಯಾವ ಥರ ಅರ್ಥ ಮಾಡ್ಕೊಳ್ತೀವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ನಾವು ಜೋರಾಗಾದ್ರೂ ಓದ್ಬೋದು, ನಿಧಾನಕ್ಕಾದ್ರೂ ಓದ್ಬೋದು. ಕೆಲವೊಬ್ರು ಇವನೇನಪ್ಪ ಹುಚ್ಚ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ನಮಗೆ ಯಾವ ಥರ ಬೇಕು ಅನಿಸುತ್ತೋ ಆ ಥರ ನಾವು ವಿಷಯನ ಅರ್ಥ ಮಾಡ್ಕೊಂಡು ಗ್ರಹಿಸ್ಕೊಂಡು ಅದನ್ನು ಅನುಭವಿಸ್ಕೊಂಡು ಅದರಲ್ಲೇ ನಾವು ಆ ಒಂದು ಪ್ರಯೋಗನ ಓದ್ತಾ ಇದ್ದೀವಿ ಅಂದರೆ ಆ ಹಂತಗಳಲ್ಲೇ ನಾವು ಒಬ್ಬೊಬ್ಬರಾಗಿಯೇ ನಮ್ಮನ್ನು ನಾವು ಅಲ್ಲಿ ಪ್ರಯೋಗ ಮಾಡ್ಬೇಕು. ನಾನು ಈಗ ಒಂದು ಎರಡನೇ ವರ್ಷದಲ್ಲಿದ್ದಾಗ ನಾನೇನು ಮಾಡ್ತಾಯಿದ್ದೆ, ನಾನು 2ರಿಂದ 7 ವರ್ಷದಲ್ಲಿದ್ದಾಗ ನಾನು ಯಾವ ಥರ ಮಾಡ್ತಾಯಿದ್ದೆ, ಅಥವಾ ನಮ್ಮಲ್ಲಿರುವಂತಹ ಮಕ್ಕಳು ಯಾವ ಥರ ಮಾಡ್ತಾರೆ ಅಂತ ಈ ಥರ ನಾವು ಅವ್ರನ್ನ ಅಲ್ಲಿಗೆ ಹೋಲಿಸ್ಕೊಂಡು ನಾವು ಓದಿದಾಗ ನಿಜವಾಗ್ಲೂ ಒಂದು ಸೈಕಾಲಜಿ ಅನ್ನೋದು ನುಂಗ್ಬೋದು, ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಹಂಗೆ ಮಾಡ್ತೀನಿ, ಲೈನ್ ಟು ಲೈನು ಪೆನ್ ಹಿಡ್ಕೊಂಡು ಕಾನ್ಸಂಟ್ರೇಷನ್ ಕೊಟ್ಟು ಓದ್ತೀನಿ. ನಾನು ಯಾವ ಕಡೆ ಓದಕ್ಕೆ ಕೂತ್ಕೊಂಡೆ ಅಂದರೆ ನಾನು ಯಾವ ಕಡೆನೂ ಕೂಡ ಫೋನ್ ಬಂದರೂ ಕೂಡ ರಿಸೀವ್ ಮಾಡಲ್ಲ, ಮೆಸೇಜ್ ಬಂದರೂ ನೋಡೋಲ್ಲ. ನಾನು ಏನನ್ನೂ ನೋಡೋಕ್ಕೆ ಇಷ್ಟನೇ ಪಡಲ್ಲ, ಇಷ್ಟನೂ ಆಗಲ್ಲ ನನಗೆ. ಯಾಕಂದರೆ ಇಲ್ಲಿ ಓದ್ತಾ ಇರ್ತೀನಲ್ಲ, ಇಲ್ಲಿ ಇಂಟ್ರೆಸ್ಟು ಆ ಕಡೆ ಹೋಗ್ಬಿಡುತ್ತೆ. ಮತ್ತೆ ಆ ಕಾನ್ಸಂಟ್ರೇಷನ್ ಅಲ್ಲಿಗೆ ತರಬೇಕು ಅಂದರೆ ಮತ್ತೆ ನಾವು ಪ್ರಯತ್ನ ಮಾಡಬೇಕು, ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ. ಸೊ ಹಂಗಾಗಿ ನಾನು ಲೈನ್ ಟು ಲೈನ್ ಓದ್ತಾನೆ ಇರ್ತೀನಿ. ಒಂದು ಕಾನ್ಸೆಪ್ಟನ್ನ ಓದಬೇಕಂತ ಕೂತ್ಕೊಂಡಂದರೆ ಅದನ್ನ ಪೂರ್ತಿ ಮುಗಿಸ್ಬಿಡ್ತೀನಿ. ಅದಾದಮೇಲೆ ನಾನು ಊಟ ಮಾಡೋದು ಲೇಟ್ ಆದರೂ ಪರವಾಗಿಲ್ಲ, ಇನ್ನೆಲ್ಲ ಕೆಲಸಗಳು ಲೇಟ್ ಆದರೂ ಪರವಾಗಿಲ್ಲ, ಆ ಥರ ನಾನು ಮೈಂಡ್ ಫ್ರೀ ಮಾಡ್ಕೊಂಡು ಕೂತ್ಕೊಂಡು ಸ್ಟಡಿ ಮಾಡ್ತೀನಿ. ನೀವು ಕೂಡ ಇದೇ ಥರ ಮಾಡಿದರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಾನು ಈ ಒಂದು ಹಂತಗಳನ್ನ ಒಂದೊಂದೇ ಓದ್ತೀನಲ್ವ, ಓದಿದಾದಮೇಲೆ ಒಂದು ಸಲ ಮೈಂಡಿಗೆ ತಂದ್ಕೊಬಿಡ್ತೀನಿ. ಆ ಒಂದು ಮೈಂಡಲ್ಲಿರೋದು ಮತ್ತೆ ನಾನು ನನ್ನನ್ನೇ ಟೆಸ್ಟ್ ಮಾಡ್ಕೊಳ್ತೀನಿ. ಒಂದು ಸಲ ಕಣ್ಣು ಮುಚ್ಕೊಂಡು ಒಂದು ಸಲ ಇದನ್ನು ಹೇಳುತ್ತೆ, ಇದನ್ನು ಹೇಳುತ್ತಲ್ವ, ಈ ಒಂದು ಪಾಯಿಂಟ್ಸ್ ಇಷ್ಟು ಹೇಳ್ತೈತೆ, ಇಲ್ಲಿ ಎಕ್ಸಾಂಪಲ್ಲು ಕ್ವಶನ್ ಕೇಳಿದಾರಲ್ವ ಇದರಲ್ಲೇ. ಸೊ ಸೈಕಾಲಜಿಗೆ ಬಂದುಬಿಟ್ರೆ 100% ಹೊರಗಡೆದಂತೂ ಒಂದು ಪಾಯಿಂಟ್ಸು ಕೂಡ ತರಲ್ಲ, ಇದನ್ನೇ ಸ್ವಲ್ಪ ಟ್ವಿಸ್ಟಾಗಿ ಕೇಳ್ತಾರೆ ಅಷ್ಟೇ. ಬಟ್ಟು ಕ್ವಶನ್ ಪೇಪರ್ ರಿವಿಷನ್ ಮಾಡಿದಷ್ಟು ನಮಗೆ ಈ ಒಂದು ವಿಷಯಗಳು ಈಸಿ ಆಗ್ತಾ ಹೋಗ್ತವೆ. ಸೊ ಹಂಗಾಗಿ ಒಂದು ಸೈಕಾಲಜಿಯಲ್ಲಿ ಒಂದು ಎಕ್ಸಾಂಪಲ್ ಕೊಡೋದಾದರೂ ಪರವಾಗಿಲ್ಲ, ಒಂದು ಯಾವುದೇ ಒಂದು ವಿಷಯನ ತಂದು ಹೇಳಿದ್ರೂ ನಮಗೆ ಕ್ವಶನ್ ಕೊಟ್ಟರು ಕೂಡ ಎಷ್ಟೇ ಟ್ವಿಸ್ಟಾಗಿ ಕೇಳಿದ್ರು ಕೂಡ ಬುಕ್ಸ್ ಬಿಟ್ಟು ಬೇರೆದೆಲ್ಲಿರೋಲ್ಲ. ಎಕ್ಸಾಂಪಲ್ ಕೊಡ್ತಾರೆ ಅಂತ ಅನ್ನೋದಾದರೆ ಇದರಲ್ಲಿರುವಂಥ ಉದಾಹರಣೆಗಳನ್ನೇ ಕೊಡ್ತಾರೆ. ಹಂಗಾಗಿ ಬುಕ್ಸ್ ಓದೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೈಕಾಲಜಿ ನಾವು ಎಷ್ಟೇ ಕ್ಲಾಸ್ ಕೇಳ್ತೀವಿ, ಎಷ್ಟೇ ನಾವು ಕೋಚಿಂಗ್ ಹೋಗ್ತೀವಿ ಅಂದ್ರೂ ನಾವು ಬುಕ್ಸ್ನ ರೀಡ್ ಮಾಡೋದು ತುಂಬ ಇಂಪಾರ್ಟೆಂಟು. ಏನಿಲ್ಲ ಅಂದರೆ ಒಂದು 8ರಿಂದ 10 ಬಾರಿ ನಾವು ಬುಕ್ಸ್ನ ರೀಡ್ ಮಾಡಿದ್ವಿ ಅಂದರೆ ಸೈಕಾಲಜಿನ, ಅವನು ಎಲ್ಲಾದರೂ ಕ್ವಶನ್ ಕೇಳಲಿ, ಯಾವ ಮೂಲೆಗಾದರೂ ಕೇಳಲಿ, ನಾವು ಅದಕ್ಕೆ ಪ್ರಿಫೇರ್ ಆಗ್ತೀವಿ 100%. ಸೊ ಹಂಗಾಗಿ ಲೈನ್ ಟು ಲೈನ್ ಓದಿ, ಹೈಲೈಟ್ ಇಟ್ಕೊಂಡು ಓದಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ ಹಂತಗಳನ್ನ ನಾವು ಡಿವೈಡ್ ಮಾಡ್ಕೊಂಡು ಅದನ್ನು ರಿವಿಷನ್ ಮಾಡ್ಕೊಂಡು ಓದಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ, ಇವ್ರು ಹೇಳಿರೋದು ಜೀನ್ ಪಿಯಾಜೆ ಅವರು ಬೌದ್ಧಿಕ ವಿಕಾಸದ 4 ಹಂತಗಳನ್ನು ಹೇಳಿದಾರಲ್ವ, ಅವನ್ನ ನಾವು ಕ್ರಮಾನುಗತವಾಗಿ ಅಭ್ಯಾಸವನ್ನು ಮಾಡೋದಾದರೆ ಫಸ್ಟು ಸಂವೇದನಾ ಗತಿ ಅಂತ ಅಲ್ವಾ, ಅದು ಎಲ್ಲಿಂದ ಎಲ್ಲಿವರೆಗೆ ಬರುತ್ತೆ, ಹುಟ್ಟಿನಿಂದ 2 ವರ್ಷ, ಅದರಲ್ಲಿ ಏನೇನು ಬರುತ್ತೆ ಫಸ್ಟು ಇದನ್ನು ತಿಳ್ಕೋಬೇಕು. ಅದಾದಮೇಲೆ ಸಂವೇದನಾ ಗತಿ ಅಂತ ಆದಮೇಲೆ ಕಾರ್ಯಪೂರ್ವ ಹಂತ, ಅದು 2ರಿಂದ 7 ವರ್ಷ. ಈ ಒಂದು ಹಂತದಲ್ಲಿ ಮಗು ಏನು ಮಾಡುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಅದಾದಮೇಲೆ 3ನೇದು ಮುಹೂರ್ತ ಕಾರ್ಯಗಳ ಹಂತ, 7ರಿಂದ 11 ವರ್ಷ. ಈ ಒಂದು ಹಂತದಲ್ಲಿ ಮಗು ಏನೇನು ಮಾಡುತ್ತೆ, ಈ ಒಂದು ಬುಕ್ಸಲ್ಲಿ ಅವನು ಯಾವ್ಯಾವ ಎಕ್ಸಾಂಪಲ್ ಕೊಟ್ಟು ನಮಗೆ ವಿವರಿಸಿದ್ದಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದಾದಮೇಲೆ ಔಪಚಾರಿಕ ಕಾರ್ಯಗಳ ಹಂತ 4ನೇದಲ್ವಾ, ಇದನ್ನು ತುಂಬ ಇಂಪಾರ್ಟೆಂಟ್. ಇದರಲ್ಲೂ ಕೂಡ 3ನೇ ಹಂತ ಯಾವುದು, 4ನೇ ಹಂತ ಯಾವುದು, ಈ ಥರನೂ ಕೂಡ ಕೇಳ್ತಾರೆ. 11 ವರ್ಷ ಮೇಲ್ಪಟ್ಟಾದವರು ಏನು ಮಾಡ್ತಾರೆ, ಈ ಥರ ನಾವು 4 ಕೂಡ ಸೀರಿಯಲ್ ಪ್ರಕಾರನೇ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಇದು ಒಂದು ಸ್ಕಿಪ್ ಮಾಡಿ ನಾವು ಒಂದು ಓದಿದ್ವಿ ಅಂದರೆ ಏನೂ ಕೂಡ ಅರ್ಥ ಆಗಲ್ಲ, ಒಂದು ಹಂತಗಳು ಕೂಡ ಅರ್ಥ ಆಗಲ್ಲ. ಹಂಗಾಗಿ ಒಂದು ಹಂತನ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ಆದಮೇಲೆ 2ನೇ ಹಂತಕ್ಕೆ ಹೋದ್ಮೇಲೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂದರೆ, ಮಗು 2ನೇ ವರ್ಷದ 2 ವರ್ಷ ತನಕ ಇಷ್ಟು ಕೆಲಸ ಮಾಡುತ್ತೆ, 2ನೇ ವರ್ಷ ಆದಮೇಲೆ 2ರಿಂದ 7 ವರ್ಷದೊಳಗಿನ ಮಗು ಈ ಥರ ಕೆಲಸ ಮಾಡುತ್ತೆ, ಹೌದಲ್ವಾ ಅಂತ ನಾವು ಕೂಡ ನಮಗೆ ನೆನಪಿಗೆ ಬಂದುಬಿಡುತ್ತೆ. ಹಾಗಾಗಿ ಹಂತಗಳನ್ನ ನಾವು ಸ್ಕಿಪ್ ಮಾಡೋಕ್ಕೆ ಹೋಗಲೇಬಾರ್ದು. ಒಂದೊಂದು ಲೈನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಅನಾವಶ್ಯಕವಾಗಿ ಸೈಕಾಲಜಿಲಿ ಒಂದು ಪಾಯಿಂಟು ಕೊಟ್ಟಿಲ್ಲ ಬುಕ್ಸಲ್ಲಿ, ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೈನ್ ಟು ಲೈನ್ ಓದೋದು ತುಂಬಾ ಇಂಪಾರ್ಟೆಂಟು. ಸೊ ಈ ಥರ ನಾವು ಟ್ರಿಕ್ಸ್ನ ಇಟ್ಕೊಂಡು ಸೈಕಾಲಜಿನ ಓದಿದ್ವಿ ಅಂದರೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂದರೆ ನೀವು ಇನ್ನೊಬ್ಬರಿಗೆ ಕ್ಲಾಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ಇವರು ಒಂದೊಂದು ಇಂಪಾರ್ಟೆಂಟಾಗಿ ಈಗ ಸ್ಕೀಮಾ ಅಂತ ಹೇಳಿದ್ದಾರೆ, ಆಮೇಲೆ ಹೊಂದಾಣಿಕೆ ಮತ್ತು ಸ್ಥಳಾವಕಾಶ ಒದಗಿಸುವಿಕೆ, ಈ ಥರ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳಿದ್ದಾರೆ. ಇದರಲ್ಲೇ ನಾವು ಅವರು ಕ್ವಶನ್ ತೆಗಿತಾರೆ. ಸೊ ಹಂಗಾಗಿ ಇವನ್ನ ನಾವು ಚೆನ್ನಾಗಿ ಒಂದು 2-3 ಸಲ ರಿವಿಷನ್ ಮಾಡ್ಕೋಬೇಕಾಗುತ್ತೆ. ಈ ಹಂತದಲ್ಲಿ ಇದನ್ನು ಹೇಳಿದ್ದಾರೆ ಮಗುವಿಗೋಸ್ಕರನೇ, ಸ್ಥಳಾವಕಾಶ ಒದಗಿಸುವುದು ಈ ಹಂತದಲ್ಲಿ ಬರುತ್ತೆ,
ಅಂತ ನಾವು ಮೈಂಡಿಗೆ ತಂದ್ಕೊಂಡು ಓದಿದ್ವಿ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಸೈಕಾಲಜಿ ಅರ್ಥ ಆಗುತ್ತೆ. ಯಾವತ್ತೂ ಕೂಡ ಕಷ್ಟ ಅನಿಸೋದೇ ಇಲ್ಲ. ಸೊ ಇದು ಫಸ್ಟ್ ಏನಪ್ಪ ಅಂದರೆ ನಿಮಗೆ ಯಾವ ಥರ ಬೇಕು ಆ ಥರ ಎಂಜಾಯ್ ಮಾಡ್ಕೊಂಡು ಬುಕ್ಸ್ನ ಓದಿ, ಮತ್ತು ನೋಟ್ಸ್ ಮಾಡ್ಕೊಂಡು ಓದ್ತೀರಾ ಅಥವಾ ಇದನ್ನೇ ರಿವಿಷನ್ ಮಾಡ್ತೀರಾ, ಏನೋ ಒಂದು ಮಾಡಿ ಒಟ್ಟಿಗೆ ನೀವು ವಿಷಯನ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಷ್ಟೇ ಇರೋದಲ್ವಾ. ನಮಗೆ ಎಕ್ಸಾಮಿಗೋಸ್ಕರ ಒಂದು ಓದಬೇಕಾಗಿರುತ್ತೆ ಚೆನ್ನಾಗಿ. ಸೊ ಈ ಥರ ನಾವು ಒಂದು ಬುಕ್ಸ್ನ ಅನುಭವಿಸ್ಕೊಂಡು, ಒಂದು ಹಂತಗಳನ್ನು ನಾವು ಅನುಭವಿಸ್ಕೊಂಡು, ನಮ್ಮನ್ನು ಅಲ್ಲಿ ಹೋಲಿಕೆ ಮಾಡ್ಕೊಂಡು, ಮಗುವನ್ನ ಹೋಲಿಕೆ ಮಾಡ್ಕೊಂಡು ನಾವು ಅಭ್ಯಾಸನ ಮಾಡಿದ್ವಿ ಅಂದರೆ ಸೈಕಾಲಜಿ ಯಾವತ್ತೂ ಕೂಡ ಕಷ್ಟ ಆಗೋಲ್ಲ. ಅದಕ್ಕೋಸ್ಕರ ನಾನು ಓದ್ತಾ ಇದ್ನಲ್ವ, ಈ ಥರ ನನಗೆ ಅನ್ನಿಸ್ತು ಅನುಭವ. ಹಂಗಾಗಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿದೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ, ತುಂಬ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.